ಇನ್ನು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷ. ಈ ಹಿನ್ನೆಲೆಯಲ್ಲಿ ಅಯೋಧ್ಯ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷ. ಈ ಹಿನ್ನೆಲೆಯಲ್ಲಿ ಅಯೋಧ್ಯ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. 2024 ಜನವರಿ 22ರಂದು ನನಸಾಗಿತ್ತು ರಾಮ ಮಂದಿರ ಕನಸು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಳೆದ 11ನೇ ತಾರೀಕು ಎಲ್ಲವೂ ಸಂಭ್ರಮ ಮತ್ತು ಪೂಜೆ ಪುನಸ್ಕಾರ ನಡೆದಿದೆ. ಬಟ್ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂಥ ಕ್ಯಾಲೆಂಡರ್ ಪ್ರಕಾರ ಜನವರಿ 22 ಸಾಕಷ್ಟು ವರ್ಷಗಳ ಹೋರಾಟದ ನಂತರ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಯಿತು. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಇದನ್ನು ಕೆತ್ತನೆ ಮಾಡಿದ್ದು ನಮ್ಮದೇ ಮೈಸೂರಿನವರು ಅರುಣ್ ಯೋಗಿರಾಜ್ ಅವರು. ಅದೊಂದು ಹೆಮ್ಮೆ ಇರುವಂಥದ್ದು. ಜೊತೆಗೆ ಈ ಶಿಲೆ ಕೂಡ ನಮ್ಮದೇ ಕರ್ನಾಟಕದಿಂದ ಹೋಗಿರುವಂಥದ್ದು. ಹೀಗಾಗಿ ರಾಮ ಮೂರ್ತಿಗೂ ಮತ್ತು ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಒಂದು ರೀತಿಯಾಗಿ ಐತಿಹಾಸಿಕ ಸಂಬಂಧ ಕೂಡ ಇರುವಂಥದ್ದು. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರ್ಬೋದು, ಇವತ್ತು ಬೆಳಗ್ಗೆ ಅಭಿಷೇಕಗಳು ಮತ್ತು ವಿಶೇಷ ಪೂಜೆಗಳನ್ನು ಕೂಡ ನೆರವೇರಿಸಲಾಗಿದೆ ಮೂರ್ತಿಗೆ, ರಾಮಲಲ್ಲಾ ಮೂರ್ತಿಗೆ. ಕನ್ನಡಿಗ ಅರುಣ್ ಯೋಗಿರಾಜ್ ಕೈಯಲ್ಲಿ ಅರಳಿದಂಥ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷ ಆಗಿರುವಂಥದ್ದು. ಎಕ್ಸಾಕ್ಟ್ ಆಗಿ 1 ವರ್ಷದ ಹಿಂದೆ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. 5 ಶತಮಾನಗಳ ಕನಸು ನನಸಾಗಿದ್ದಂಥ ದಿನ. ಇಡೀ ವಿಶ್ವದಾದ್ಯಂತ ಇದ್ದಂಥ ರಾಮನ ಭಕ್ತರು ಕಾಯ್ತಾ ಇದ್ದಂಥ ದಿನ ನನಸಾಗಿತ್ತು. ಸಂಭ್ರಮ ಮನೆ ಮಾಡಿತ್ತು. ರಾಮಲಲ್ಲಾ ಮೂರ್ತಿ ಅಧಿಕೃತವಾಗಿ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಗೆ ಸಾಕಷ್ಟು ಹೋರಾಟ, ತ್ಯಾಗ, ಬಲಿದಾನಗಳ ಬಳಿಕ ರಾಮ ಮಂದಿರ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗಿದೆ.